Hi students, welcome to another video from Avin's Biology. So in today's class, we are going to discuss about a topic that is called sexually transmitted diseases. So sexually transmitted diseases ಬಗ್ಗೆ ನಾವು ಏನು ಮಾಡ್ತಿದೀವಿ ಇವತ್ತು ಸ್ಟಡಿ ಮಾಡ್ತಿದೀವಿ. ಸೊ ಇಲ್ಲಿ sexually transmitted disease ನ it is abbreviated as STD ಅಂತ ಕೂಡ ಕರೀತಾರೆ. ಏನು ಅಬ್ರಿವೇಷನ್ ಇದೆ ಅದಕ್ಕೆ STD. ಸೊ ಇಲ್ಲಿ ನಮಗೆ ಈ ಒಂದು ಹೆಸರು ನೋಡಿದ ತಕ್ಷಣ ಗೊತ್ತಾಗುತ್ತೆ ದಟ್ ಈಸ್ ಡಿಸೀಸಸ್ ದಟ್ ಆರ್ ಟ್ರಾನ್ಸ್ಮಿಟೆಡ್ ಥ್ರೂ ಸೆಕ್ಷುಯಲ್ ಇಂಟರ್ಕೋರ್ಸ್. ಸೊ ಅದನ್ನೇ ನಾವೇನಂತ ಕರಿತೀವಿ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನ್ ಹೇಳುತ್ತೆ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ದ ಡಿಸೀಸಸ್ ವಿಚ್ ಆರ್ ಟ್ರಾನ್ಸ್ಮಿಟೆಡ್ ಥ್ರೂ ಸೆಕ್ಷುಯಲ್ ಇಂಟರ್ಕೋರ್ಸ್ ಸೆಕ್ಷುಯಲ್ ಇಂಟರ್ಕೋರ್ಸ್. ಸೊ ಅಂತ ಒಂದು ಡಿಸೀಸಸ್ ನಾವೇನಂತ ಕರಿತೀವಿ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನೋ ಡಿಸೀಸಸ್ ಆಗ್ಬೋದು ಅಥವಾ ಇನ್ಫೆಕ್ಷನ್ಸ್ ಆಗ್ಬೋದು. ಸೊ ಯಾವ್ದು ಸೆಕ್ಷುಯಲ್ ಇಂಟರ್ಕೋರ್ಸ್ ಮುಖಾಂತರ ಟ್ರಾನ್ಸ್ಫರ್ ಆಗುತ್ತೆ ಅದನ್ನ ನಾವೇನಂತ ಕರಿತೀವಿ STDs ಅಂತ ಕರಿತೀವಿ. ಡಿಸೀಸಸ್ ಆರ್ infections that are transmitted through sexual intercourse. ಸೊ ಯಾವ ಡಿಸೀಸಸ್ ಅಥವಾ ಇನ್ಫೆಕ್ಷನ್ಸ್ ಸೆಕ್ಷುಯಲ್ ಇಂಟರ್ಕೋರ್ಸ್ ಮುಖಾಂತರ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಆಗುತ್ತೋ ಅಂತದನ್ನ ನಾವೇನಂತ ಕರಿತೀವಿ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಕರಿತೀವಿ. ಇಲ್ಲಿ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಗೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಅಂತ ಕೂಡ ಕರೀತಾರೆ. STI ಅಂತ ಕರೀತಾರೆ. ಏನಂತ ಕರೀತಾರೆ ಅದನ್ನ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಅಥವಾ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ VDs ಅಂತ ಕರೀತಾರೆ. VD ಅಂದ್ರೆ ವೆನರಲ್ ಡಿಸೀಸಸ್ ಅಂತ. ಏನಂತದ್ದು ವೆನರಲ್ ಡಿಸೀಸಸ್ ಅಥವಾ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ RTI. ಸೊ ಏನದು RTI ಅಂದ್ರೆ ರಿಪ್ರೊಡಕ್ಟಿವ್ ಟ್ರಾಕ್ಟ್ ಇನ್ಫೆಕ್ಷನ್ಸ್. ಸೊ ಈ ನಾಲ್ಕು ಹೆಸರು ಒಂದೇ ಮೀನಿಂಗ್ ಕೊಡುತ್ತೆ. ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಅಂದ್ರೆ ಒಂದೇ, VDs ಅಂದ್ರೆ ಒಂದೇ, ರಿಪ್ರೊಡಕ್ಟಿವ್ ಟ್ರಾಕ್ಟ್ ಇನ್ಫೆಕ್ಷನ್ಸ್ ಅಂದ್ರೆ ಒಂದೇ, ಅಂಡ್ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂದ್ರೂ ಕೂಡ ಒಂದೇ. ಸೊ ದೋಸ್ ಡಿಸೀಸಸ್ ಆರ್ ಇನ್ಫೆಕ್ಷನ್ಸ್ ದಟ್ ಆರ್ ಟ್ರಾನ್ಸ್ಮಿಟೆಡ್ ಥ್ರೂ ಸೆಕ್ಷುಯಲ್ ಇಂಟರ್ಕೋರ್ಸ್. ಸೊ ಅದನ್ನ ನಾವೇನಂತ ಕರಿತೀವಿ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಕರಿತೀವಿ. ಸೊ ಇಲ್ಲಿ ಎಕ್ಸಾಂಪಲ್ಸ್ ನಾವು ಹೇಳ್ಬೇಕಂದ್ರೆ ನಿಮಗೆ ಸೆಕ್ಷುಯಲ್ ಕಾಂಟ್ಯಾಕ್ಟ್ ಇಂದ ಟ್ರಾನ್ಸ್ಫರ್ ಆಗೋ ಡಿಸೀಸಸ್ ಅಲ್ಲಿ ಕಾಮನ್ ಆಗಿ ಜನ ಮಾತಾಡೋದು ಯಾವುದು ಏಡ್ಸ್. ಸೊ ಏಡ್ಸ್ ಯಾವ್ದ್ರಿಂದ ಬರುತ್ತೆ HIV ಇಂದ ಬರುತ್ತೆ. ದಟ್ ಈಸ್ ಹ್ಯೂಮನ್ ಇಮ್ಯುನೋ ವೈರಸ್. ಸೊ ದಟ್ ಈಸ್ ಏಡ್ಸ್. ಅದೇ ತರ ದೇರ್ ಆರ್ ಡಿಸೀಸಸ್ ವಿಚ್ ಆರ್ ಕಾಲ್ಡ್ ಆಸ್ ಜೆನೈಟಲ್ ಹರ್ಪಿಸ್. ಏನದು ಜೆನೈಟಲ್ ಹರ್ಪಿಸ್ ಅಂಡ್ ಜೆನೈಟಲ್ ವಾಟ್ಸ್, ಗೊನೋರಿಯಾ, ಆಮೇಲೆ ಹೆಪಟೈಟಿಸ್ B. So these are some of the common sexually transmitted diseases or the infections. So ಇನ್ನ ಇದ್ರ ಜೊತೆಗೆ ಬೇರೆ ಡಿಸೀಸಸ್ ಇದೆ, ಕ್ಲಮೈಡಿಯಾಸಿಸ್ ಅಂತಿದೆ ಅಂಡ್ ಟ್ರೈಕೋಮೋನಿಯಾಸಿಸ್ ಅಂತಿದೆ. ಸೊ ದೇರ್ ಆರ್ ವೇರಿಯಸ್ ಡಿಸೀಸಸ್. ಸೊ ಇಲ್ಲಿ ಕಾಮನ್ ಆಗಿ ನಾವು ಕೇಳುವಂತ ಡಿಸೀಸಸ್ ಯಾವುದು ಏಡ್ಸ್, ಹರ್ಪಿಸ್, ವಾಟ್ಸ್ ಮತ್ತೆ ಕೊನೇರಿಯಾ ಅಂಡ್ ಹೆಪಟೈಟಿಸ್ B. ಸೊ ಇದೆಲ್ಲ ಯಾವ್ದ್ರ ಮುಖಾಂತರ ಟ್ರಾನ್ಸ್ಫರ್ ಆಗುತ್ತೆ ಸೆಕ್ಷುಯಲ್ ಇಂಟರ್ಕೋರ್ಸ್. ಸೊ ಇಲ್ಲಿ ಏನು ಅಂದ್ರೆ ಒಂದು ಇಲ್ಲಿ ಈ ಏಡ್ಸ್ ಮತ್ತೆ ಹೆಪಟೈಟಿಸ್ B ಏನಿದೆ ಇದು ಸೆಕ್ಷುಯಲ್ ಇಂಟರ್ಕೋರ್ಸ್ ಬಿಟ್ಟು ಬೇರೆ ಮೋಡ್ಸ್ ಮುಖಾಂತರ ಕೂಡ ಏನಾಗುತ್ತೆ ಟ್ರಾನ್ಸ್ಮಿಟ್ ಆಗುತ್ತೆ ಒಬ್ಬರಿಂದ ಒಬ್ಬರಿಗೆ. ಸೊ ಯಾವ ತರ ಟ್ರಾನ್ಸ್ಮಿಟ್ ಆಗುತ್ತೆ ಅಂದ್ರೆ ಒಂದು ಥ್ರೂ ದ ಶೇರಿಂಗ್ ಆಫ್ ಇಂಜೆಕ್ಷನ್ ನೀಡಲ್ಸ್. ಸೊ ಇಂಜೆಕ್ಷನ್ ನೀಡಲ್ಸ್ ಏನಾದ್ರು ಒಬ್ರಿಗೆ ಯೂಸ್ ಮಾಡಿ ಅದನ್ನೇ ಇನ್ನೊಬ್ರಿಗೆ ಯೂಸ್ ಮಾಡ್ತಿದ್ರೆ ಅದರಿಂದ ಕೂಡ ಏನಾಗಬಹುದು ಏಡ್ಸ್ ಮತ್ತೆ ಹೆಪಟೈಟಿಸ್ B ಟ್ರಾನ್ಸ್ಫರ್ ಆಗ್ಬೋದು. ಅದೇ ತರ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಏನಾದ್ರು ಅದನ್ನ ಸ್ಟೆರಿಲೈಸ್ ಮಾಡ್ದೇನೆ ಒಬ್ಬರನ್ನ ಇನ್ನೊಬ್ಬರಿಗೆ ಯೂಸ್ ಮಾಡಿದ್ರೆ ಸೊ ಇನ್ ಕೇಸ್ ಅವ್ರಿಗೆ ಏನಾದ್ರು ಡಿಸೀಸಸ್ ಇದೆ ಅಂದ್ರೆ ಈ ಒಂದು ಡಿಸೀಸಸ್ ಏಡ್ಸ್ ಮತ್ತೆ ಹೆಪಟೈಟಿಸ್ B ಇದ್ರೆ ಏನಾಗುತ್ತೆ ಅವರಿಗೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಯಾವ್ದ್ರಿಂದ ಒಂದು ನೀಡಲ್ಸ್ ಇಂದ, ಇನ್ನೊಂದು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಅದೇ ತರ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗುವಾಗ ಏನ್ ಮಾಡುವಾಗ ಬ್ಲಡ್ ಟ್ರಾನ್ಸ್ಫ್ಯೂಷನ್. ಸೊ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡುವಾಗ ಕೂಡ ಏನಾಗುತ್ತೆ ಈ ಒಂದು ಏಡ್ಸ್ ಮತ್ತೆ ಹೆಪಟೈಟಿಸ್ B ಒಬ್ಬರಿಂದ ಒಬ್ಬರಿಗೆ ಏನಾಗುತ್ತೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅಂಡ್ ದ ಲಾಸ್ಟ್ ಈಸ್ ಫ್ರಮ್ ಮದರ್ ಟು ದ ಫೀಟಸ್. ಸೊ ಇನ್ಫೆಕ್ಟೆಡ್ ಮದರ್. ಸೊ ಇನ್ನೇನಾದ್ರೂ ಪ್ರೆಗ್ನೆಂಟ್ ವುಮೆನ್ ಇದ್ರು ಅವರಿಗೆ ಇನ್ ಕೇಸ್ ಯಾವ್ದಾದ್ರು ಡಿಸೀಸ್ ಏಡ್ಸ್ ಇರ್ಬೋದು ಅಥವಾ ಹೆಪಟೈಟಿಸ್ B ಇರ್ಬೋದು, ಇವೆರಡರಲ್ಲಿ ಯಾವ್ದಾದ್ರು ಒಂದು ಡಿಸೀಸ್ ಇದ್ರೆ ಇಟ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಥ್ರೂ ದ ಯಾರಿಗೆ ಫೀಟಸ್. ಸೊ ಏನ್ ಮಗು ಬೆಳೀತಿರುತ್ತೆ ಒಳಗಡೆ ಆ ಫೀಟಸ್ಗೂ ಕೂಡ ಏನಾಗುತ್ತೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಲ್ಲಿ ಏಡ್ಸ್ ಮತ್ತೆ ಹೆಪಟೈಟಿಸ್ B. ಸೊ ದೀಸ್ ಆರ್ ದ ವೇರಿಯಸ್ ಮೋಡ್ಸ್ ದಟ್ ದೇ ಆರ್ ಸ್ಪ್ರೆಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ ಅಲಾಂಗ್ ವಿತ್ ದ ಯಾವುದು ಸೆಕ್ಷುಯಲ್ ಇಂಟರ್ಕೋರ್ಸ್. ಸೊ ದಟ್ ಈಸ್ ಅಬೌಟ್ ಯುವರ್ ಯಾವುದು ಎಕ್ಸಾಂಪಲ್ಸ್ ಫಾರ್ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಸೊ ಇಲ್ಲಿ ಇನ್ನೊಂದು ಏನು ಅಂದ್ರೆ ಇಲ್ಲಿ ಏಡ್ಸ್ ಮತ್ತೆ ಹೆಪಟೈಟಿಸ್ B ಜೊತೆಗೆ ಈ ಜೆನೈಟಲ್ ಹರ್ಪಿಸ್ ಇದೇನಿದಾವೆ ಈ ಮೂರು ಡಿಸೀಸಸ್ ದೀಸ್ ಆರ್ ಇನ್ಕ್ಯೂರಬಲ್ ಡಿಸೀಸಸ್.
ಯಾವ್ದ್ಯಾವ್ದು? ಏಡ್ಸ್, ಜೆನೈಟಲ್ ಹರ್ಪಿಸ್ ಮತ್ತೆ ಹೆಪಟೈಟಿಸ್ ಬಿ. ಇವು ಮೂರು ಏನು ಇನ್ಕ್ಯೂರಬಲ್ ಡಿಸೀಸಸ್. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ನಿಮಗೆ ಸಿಇಟಿ ಅಥವಾ ನೀಟಲ್ಲಿ ಕ್ವೆಶನ್ ಕೇಳ್ಬೋದು. ಸೊ ಒಂದಷ್ಟು ಡಿಸೀಸಸ್ ಕೊಟ್ಬಿಟ್ಟು ಇದ್ರಲ್ಲಿ ಯಾವ್ದು ಕ್ಯೂರ್ ಮಾಡಬಹುದು, ಯಾವ್ದು ಕ್ಯೂರ್ ಮಾಡದೇ ಇರ್ಬೋದು ಅಂತ ಕ್ವಶನ್ಸ್ ಕೇಳ್ತಾರೆ. ಸೊ ಇಲ್ಲಿ ಏಡ್ಸ್, ಜೆನೈಟಲ್ ಹರ್ಪಿಸ್ ಮತ್ತೆ ಹೆಪಟೈಟಿಸ್ ಬಿ, ಇದು ಮೂರು ಏನ್ ಮಾಡಕ್ಕಾಗಲ್ಲ, ಕ್ಯೂರ್ ಮಾಡಕ್ಕೆ ಆಗಲ್ಲ. ಬಟ್ ಬೇರೆ ಡಿಸೀಸಸ್ ಎಲ್ಲ ಏನಿದಾವೆ ಇದು ಪ್ರಿಲಿಮಿನರಿ ಸ್ಟೇಜ್ ಅಲ್ಲೇ ಐಡೆಂಟಿಫೈ ಮಾಡಿ ಅದಕ್ಕೆ ಕರೆಕ್ಟ್ ಟ್ರೀಟ್ಮೆಂಟ್ ಕೊಟ್ಟರೆ ಅದನ್ನ ಏನ್ ಮಾಡಬಹುದು, ಕ್ಯೂರ್ ಮಾಡಬಹುದು. ಬಟ್ ಏಡ್ಸ್, ಜೆನಿಟಲ್ ಹರ್ಪಿಸ್ ಮತ್ತೆ ಹೆಪಟೈಟಿಸ್ ಬಿ, ದೀಸ್ ಆರ್ ಇನ್ಕ್ಯೂರಬಲ್ ಡಿಸೀಸಸ್. ಸೊ ಇದು ನಿಮಗೆ ಜ್ಞಾಪಕ ಇರಲಿ, ಇದು ಮೂರು ಇನ್ಕ್ಯೂರಬಲ್ ಡಿಸೀಸಸ್. ವೆರಾಸ್ ಅದರ್ ಡಿಸೀಸಸ್ ಏನಿದೆ ಅದು ಅರ್ಲಿ ಪ್ರಿಲಿಮಿನರಿ ಸ್ಟೇಜ್ ಅಲ್ಲಿ ಇದ್ದಾಗ ನಮಗೆ ಗೊತ್ತಾದ್ರೆ ಅದಕ್ಕೆ ಏನ್ ಮಾಡ್ಬೋದು, ನಾವು ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡು ಏನ್ ಮಾಡಬಹುದು, ಅದನ್ನ ವಾಸಿ ಮಾಡ್ಕೋಬಹುದು. ಸೊ ಇಲ್ಲಿ ಇನ್ನೊಂದು ಏನು ಅಂದ್ರೆ ಇಲ್ಲಿ ನಮಗೆ ಈ ಡಿಸೀಸ್ ಬಂದಿದೆ ಅಂತ ಯಾವ ತರ ಗೊತ್ತಾಗುತ್ತೆ ಅಂದ್ರೆ ಇಟ್ ಹ್ಯಾಸ್ ಸರ್ಟನ್ ಸಿಂಪ್ಟಮ್ಸ್, ಅರ್ಲಿ ಸಿಂಪ್ಟಮ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ? ಅರ್ಲಿ ಸಿಂಪ್ಟಮ್ಸ್. ಈಗ ಯಾವುದೋ ಒಂದು ಡಿಸೀಸ್ ಬಂದ್ರೆ ಅದಕ್ಕೆ ಏನಿರುತ್ತೆ, ಸಿಂಪ್ಟಮ್ಸ್ ಇರ್ತವೆ. ಇದರಲ್ಲಿ ಈ ಡಿಸೀಸ್ ಬಂದ್ರೆ ಫಸ್ಟ್ ಒಂದಷ್ಟು ಅರ್ಲಿ ಸಿಂಪ್ಟಮ್ಸ್ ಬರುತ್ತೆ, ಆಮೇಲೆ ಅದೇನಾಗುತ್ತೆ, ವಾಸಿ ಆಗ್ಬಿಡುತ್ತೆ. ಆಮೇಲೆ ಇನ್ಫೆಕ್ಷನ್ ಜಾಸ್ತಿ ಆಗ್ತಿರುತ್ತೆ, ಬಟ್ ನಮಗೆ ಸಿಂಪ್ಟಮ್ಸ್ ಗೊತ್ತಿರಲ್ಲ. ಆಮೇಲೆ ಏನಾಗುತ್ತೆ, ಒಂದೇ ಸರಿ ಸಿಂಪ್ಟಮ್ಸ್ ಜಾಸ್ತಿ ಆಗ್ತವೆ. ಸೊ ಹಂಗಾಗಿ ನಾವು ಅರ್ಲಿ ಸಿಂಪ್ಟಮ್ಸ್ ಬಂದಾಗ ಏನ್ ಮಾಡ್ಬೇಕು, ಅದನ್ನ ತಿಳ್ಕೋಬೇಕು. ಏನೇನು ಅರ್ಲಿ ಸಿಂಪ್ಟಮ್ಸ್ ಇರುತ್ತೆ? ಜೆನೈಟಲ್ ಆರ್ಗನ್ಸ್ ಅಲ್ಲಿ ಸ್ಲೈಟ್ ಆಗಿ ಪೇನ್ ಇರುತ್ತೆ. ಏನಿರುತ್ತೆ? ಸ್ಲೈಟ್ ಆಗಿ ಪೇನ್ ಇರುತ್ತೆ, ಇಚಿಂಗ್ ಇರುತ್ತೆ. ಏನಿರುತ್ತೆ ಆಮೇಲೆ? ಇಚಿಂಗ್ ಅಂದ್ರೆ ನವೆ. ಜೆನೈಟಲ್ ರೀಜನ್ಸ್ ಅಲ್ಲಿ ಏನಿರುತ್ತೆ, ನವೆ ಇರುತ್ತೆ, ಜೊತೆಗೆ ಸ್ವೆಲ್ಲಿಂಗ್ ಇರುತ್ತೆ. ಜೆನೈಟಲ್ ರೀಜನ್ಸ್ ಅಲ್ಲಿ ಏನಿರುತ್ತೆ, ಸ್ವೆಲ್ಲಿಂಗ್ ಇರುತ್ತೆ, ಜೊತೆಗೆ ಆ ಜೆನೈಟಲ್ ಆರ್ಗನ್ಸ್ ಇಂದ ಫ್ಲೂಯಿಡ್ ಡಿಸ್ಚಾರ್ಜ್ ಆಗ್ತಿರುತ್ತೆ. ಏನ್ ಡಿಸ್ಚಾರ್ಜ್ ಆಗ್ತಿರುತ್ತೆ? ಫ್ಲೂಯಿಡ್ ಡಿಸ್ಚಾರ್ಜ್ ಆಗುತ್ತೆ. ಸೊ ದೀಸ್ ಆರ್ ಸಮ್ ಆಫ್ ದ ಅರ್ಲಿ ಸಿಂಪ್ಟಮ್ಸ್. ಯಾವ್ಯಾವುದು? ಸ್ವೆಲ್ಲಿಂಗ್ ಇರ್ಬೋದು, ಇಚಿಂಗ್ ಇರ್ಬೋದು, ಪೇನ್ ಇರ್ಬೋದು, ಜೊತೆಗೆ ಫ್ಲೂಯಿಡ್ ಡಿಸ್ಚಾರ್ಜ್. ಸೊ ಈ ನಾಲ್ಕಿದ್ರೆ ಸೊ ಇನ್ನೂ ಒಂದಷ್ಟು ಸೇರ್ಕೊಳ್ಳುತ್ತೆ, ಬಟ್ ದೀಸ್ ಆರ್ ದ ಸಮ್ ಆಫ್ ದ ಅರ್ಲಿ ಸಿಂಪ್ಟಮ್ಸ್. ಈ ಅರ್ಲಿ ಸಿಂಪ್ಟಮ್ಸ್ ಬಂದಿದ ತಕ್ಷಣ ನಾವೇನ್ ಮಾಡ್ಬೇಕು? ವಿ ಶುಡ್ ಗೋ ಟು ದ ಡಾಕ್ಟರ್. ಸೊ ಡಾಕ್ಟರ್ ಏನ್ ಮಾಡ್ತಾರೆ, ಜನ ಈ ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಈ ಜೆನೆಟಲ್ ಆರ್ಗನ್ ಸಂಬಂಧಪಟ್ಟಿರೋದ್ರಿಂದ ಏನ್ ಮಾಡಲ್ಲ, ಬೇಗ ಯಾರ ಹತ್ರನೂ ಹೇಳಲ್ಲ, ಜೊತೆಗೆ ಡಾಕ್ಟರ್ ಹತ್ರ ಹೋಗಲ್ಲ. ಸೊ ಅದೇನಾಗುತ್ತೆ, ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ, ಇಟ್ ಮೇ ಲೀಡ್ ಟು ಸೀರಿಯಸ್ ಪ್ರಾಬ್ಲಮ್ಸ್. ಸೊ ಹಂಗಾಗಿ ಏನ್ ಮಾಡ್ಬೇಕು, ಅರ್ಲಿ ಸಿಂಪ್ಟಮ್ಸ್ ಇದ್ದಾಗ ವಿ ಶುಡ್ ಗೋ ಟು ದ ಡಾಕ್ಟರ್ ಅಂಡ್ ಅದು ಏನು ಅಂತ ನಾವ್ ಏನ್ ಮಾಡ್ಬೇಕು, ಅದನ್ನ ಡಯಾಗ್ನೋಸ್ ಮಾಡಿಸ್ಕೋಬೇಕು. ಡಯಾಗ್ನೋಸ್ ಆದ್ರೆ ಇನ್ ಕೇಸ್ ಅರ್ಲಿ ಸಿಂಪ್ಟಮ್ಸ್ ಇದ್ದಾಗ ಗೊತ್ತಾದ್ರೆ ಏನಾಗುತ್ತೆ, ಈಸಿಯಾಗಿ ಅದನ್ನ ಏನ್ ಮಾಡ್ಕೋಬಹುದು, ನಾವು ವಾಸಿ ಮಾಡ್ಕೋಬಹುದು. ಅಂಡ್ ಈ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಇದು ಜಾಸ್ತಿ ಯಾರಿಗೆ ಬರುತ್ತೆ ಅಂದ್ರೆ ಯಾರು ಈ 15 to 24 ಏಜ್ ಗ್ರೂಪ್ ಅಲ್ಲಿ ಇರ್ತಾರೋ ಇವರಿಗೆ ತುಂಬಾ ಜಾಸ್ತಿ ಯಾವುದು ಈ ಒಂದು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಬರೋದು. ಯಾರಿಗೆ ಜಾಸ್ತಿ? ಈ 15 to 24 ಏಜ್ ಗ್ರೂಪ್ ಅಲ್ಲಿ ಏನಿರ್ತಾರೋ ಇವ್ರಿಗೆ ಏನ್ ಬರುತ್ತೆ, ಈ ಒಂದು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಜಾಸ್ತಿ ಬರುತ್ತೆ. ಹಂಗಾಗಿ ಈ ಒಂದು ಏಜ್ ಗ್ರೂಪ್ ಅಲ್ಲಿ ಇರೋರು ಏನಾಗಿರ್ಬೇಕು, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಸೊ ಯಾವ ತರ ಕೇರ್ಫುಲ್ ಆಗಿರ್ಬೇಕು ಅಂದ್ರೆ, ನಾವ್ ಏನ್ ಮಾಡಿದ್ರೆ ನಮಗೆ ಡಿಸೀಸಸ್ ಬರಲ್ಲ, ಅದನ್ನ ನೀವೇನ್ ಮಾಡ್ಬೇಕು, ಈಗ ತಿಳ್ಕೋಬೇಕು. ಸೊ ದಟ್ ವಿ ಕಾಲ್ ಇಟ್ ಆಸ್ ಪ್ರಿವೆಂಟಿವ್ ಮೆಷರ್ಸ್. ಸೊ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಬರಬಾರ್ದಂದ್ರೆ ನಾವು ಏನೇನು ಪ್ರಿವೆನ್ಷನ್ ತಗೋಬೇಕು. ಸೊ ದಟ್ ಈಸ್ ಕಾಲ್ಡ್ ಪ್ರಿವೆಂಟಿವ್ ಮೆಷರ್ಸ್. ಸೊ ಏನ್ ಮೆಷರ್ಸ್ ಅದು? ಪ್ರಿವೆಂಟಿವ್ ಮೆಷರ್ಸ್. ಈ ಡಿಸೀಸ್ ಬರಬಾರ್ದು ಅಂದ್ರೆ ನಾವು ಏನನ್ನ ಮಾಡಬೇಕು? ಪ್ರಿವೆಂಟಿವ್ ಮೆಷರ್ಸ್. ಸೊ ಒಂದು ಮೇನ್ ಆಗಿ ನಾನು ಹೇಳಿದೆ, ಇದು ಯಾವ್ದ್ರಿಂದ ಬರುತ್ತೆ? ಸೆಕ್ಷುಯಲ್ ಇಂಟರ್ಕೋರ್ಸ್. ಸೊ ಹಂಗಾಗಿ ನಾವ್ ಏನ್ ಮಾಡ್ಬೇಕು, ಆಲ್ವೇಸ್ ವಿ ಶುಡ್ ಅವಾಯ್ಡ್ ಸೆಕ್ಸ್ ವಿತ್ ಮಲ್ಟಿಪಲ್ ಪಾರ್ಟ್ನರ್ಸ್. ಅವಾಯ್ಡ್ ಸೆಕ್ಸ್ ವಿತ್ ಮಲ್ಟಿಪಲ್ ಪಾರ್ಟ್ನರ್ಸ್. ಅವಾಯ್ಡ್ ಸೆಕ್ಸ್ ವಿತ್ ಮಲ್ಟಿಪಲ್ ಪಾರ್ಟ್ನರ್ಸ್. ಸೊ ಮಲ್ಟಿಪಲ್ ಪಾರ್ಟ್ನರ್ಸ್ ಜೊತೆಗೆ ನಾವೇನ್ ಮಾಡ್ಬೇಕು, ಸೆಕ್ಸ್ ಅನ್ನ ಅವಾಯ್ಡ್ ಮಾಡಬೇಕು. ಇಲ್ಲಿ ಮಲ್ಟಿಪಲ್ ಪಾರ್ಟ್ನರ್ಸ್ ಜೊತೆಗೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅನ್ನೋನ್ ಪಾರ್ಟ್ನರ್ಸ್. ನಮಗೆ ಯಾರು ಗೊತ್ತಿಲ್ಲದೆ ಇರ್ತಾರೋ ಸೊ ಅಂತವ್ರ ಜೊತೆ ನಾವೇನ್ ಮಾಡಬಾರ್ದು, ಸೆಕ್ಸ್ ಅನ್ನ ಮಾಡಬಾರ್ದು. ಸೊ ಅವ್ರಿಗೆ ಏನೋ ಡಿಸೀಸ್ ಇರುತ್ತೋ ಇಲ್ಲೋ ಅಂತ ನಮಗೆ ಗೊತ್ತಿರಲ್ಲ. ಸೊ ಹಂಗಾಗಿ ನಾವೇನ್ ಮಾಡಬಾರ್ದು, ಅನ್ನೋನ್ ಆರ್ ದ ಮಲ್ಟಿಪಲ್ ಪಾರ್ಟ್ನರ್ಸ್ ಜೊತೆ ನಾವೇನ್ ಮಾಡಬಾರ್ದು, ಸೆಕ್ಸ್ ಅನ್ನ ಮಾಡಬಾರ್ದು. ಅಂಡ್ ಸೆಕೆಂಡ್ ಥಿಂಗ್ ಈಸ್ ವಿ ಶುಡ್ ಆಲ್ವೇಸ್ ಯೂಸ್ ಕಾಂಡಮ್ಸ್. ಸೊ ನಾನು ಕಾಂಟ್ರಾಸೆಪ್ಟಿವ್ಸ್ ಡಿಸ್ಕಸ್ ಮಾಡುವಾಗ ಹೇಳಿದ್ದೀನಿ, ಕಾಂಡಮ್ಸ್ ಕಾಂಟ್ರಾಸೆಪ್ಟಿವ್ ಆಗೋ ಕೆಲಸ ಮಾಡುತ್ತೆ, ಜೊತೆಗೆ ದ ಇಂಪಾರ್ಟೆಂಟ್ ಥಿಂಗ್ ಇಟ್ ಡಸ್ ಇಸ್ ಇಟ್ ಆಲ್ಸೋ ಪ್ರಿವೆಂಟ್ ಎಸ್ಟಿಡಿಸ್. ಏನ ಪ್ರಿವೆಂಟ್ ಮಾಡುತ್ತದೋ ಎಸ್ಟಿಡಿಸ್ ಏನ್ ಮಾಡುತ್ತೆ, ಪ್ರಿವೆಂಟ್ ಮಾಡುತ್ತೆ. ಸೊ ಹಂಗಾಗಿ ನಾವೇನ್ ಮಾಡಬೇಕು, ಸೆಕ್ಷುಯಲ್ ಇಂಟರ್ಕೋರ್ಸ್ ಮಾಡುವಾಗ ಕಾಂಡಮ್ಸ್ ನ ಯೂಸ್ ಮಾಡಬೇಕು. ಅಂಡ್ ಥರ್ಡ್ ಥಿಂಗ್ ಈಸ್ ಇಲ್ಲಿ ಯಾವುದೇ ನಮಗೆ ನಾನು ಹೇಳೋದು ನಿಮಗೆ ಪ್ರಿಲಿಮಿನರಿ ಸಿಂಪ್ಟಮ್ಸ್ ಏನಿದೆ, ಅದೇನಾದ್ರೂ ಸಿಂಪ್ಟಮ್ಸ್ ಬಂದು ನಿಮಗೆ ಏನಾದ್ರು ಡೌಟ್ ಬಂತು, ಸೊ ನೀವೇನ್ ಮಾಡ್ಬೇಕು, ಫಸ್ಟ್ ಯಾರಾದ್ರೂ ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು.
ಸೊ ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಏನು ಹೇಳ್ತಾರೆ ಅವರು ನಿಮಗೆ ಡಯಾಗ್ನೋಸ್ ಮಾಡಿ ಏನು ಪ್ರಾಬ್ಲಮ್ ಇದೆ ಅಂತ ಏನು ಮಾಡ್ತಾರೆ ನಿಮಗೆ ತಿಳಿಸ್ತಾರೆ. ಸೊ ಅವಾಗ ನೀವೇನು ಮಾಡ್ಬೋದು, ಈ ಒಂದು ಡಿಸೀಸಸ್ನ ಅರ್ಲಿ ಸ್ಟೇಜಲ್ಲಿ ನಾವು ಏನು ಮಾಡ್ಬೋದು, ಅದನ್ನ ವಾಸಿ ಮಾಡ್ಕೋಬಹುದು. ಸೊ ದೀಸ್ ಆರ್ ದ ಪ್ರಿವೆಂಟಿವ್ ಮೆಜರ್ಸ್, ದಟ್ ಈಸ್ ವಿ ಶುಡ್ ಅವಾಯ್ಡ್ sex with the multiple partners or unknown partners, and always we should use condoms. And in case if we have any doubt, that is the preliminary symptoms, we should consult a doctor. So adu ಅಷ್ಟೆಲ್ಲ ಮಾಡಿದ್ರೆ ನಾವೇನ್ ಮಾಡ್ಬೋದು, ಈ ಸೆಕ್ಷುವಲ್ ಡಿಸೀಸಸ್ ಇಂದ ನಾವೇನ್ ಮಾಡ್ಕೋಬಹುದು, ಅವಾಯ್ಡ್ ಮಾಡ್ಕೋಬಹುದು. ಸೊ ಇದನ್ನ ನಾವೇನಂತ ಕರಿತೀವಿ, ಪ್ರಿವೆಂಟಿವ್ ಮೆಷರ್ಸ್. ಸೊ ಇಲ್ಲಿಗೆ ನಿಮ್ಮ NCERT ಲಿ ಇದು ಇಷ್ಟೇ ಕೊಟ್ಟಿರೋದು. ಅಂಡ್ ದ ಅದರ್ ಇಂಪಾರ್ಟೆಂಟ್ ಥಿಂಗ್ ಯು ಶುಡ್ ನೋ ಇಸ್ ವಾಟ್ ಆರ್ ದ ವೇರಿಯಸ್ ಇದು ಏನು ಕಾಸಿಟಿವ್ ಏಜೆಂಟ್ಸ್. ಸೊ ಯಾವ ಡಿಸೀಸ್ಗೆ ಯಾವ ಪಾಸಿಟಿವ್ ಏಜೆಂಟ್ ಇದೆ, ಸೊ ದಟ್ ಮೈಟ್ ಬಿ ಆಸ್ಕ್ಡ್ ಇನ್ ಯುವರ್ CET ಆರ್ NEET. ಸೊ ಹಾಗಾಗಿ ನೀವು ಪಾಸಿಟಿವ್ ಏಜೆಂಟ್ಸ್ ಒಂದಷ್ಟು ಡಿಸೀಸಸ್ ಇರ್ತೀನಿ, ಕಾಮನ್ ಡಿಸೀಸಸ್, ಅದಕ್ಕೆ ನೀವೇನ್ ಮಾಡಬೇಕು, ಪಾಸಿಟಿವ್ ಏಜೆಂಟ್ಸ್ ನ ತಿಳ್ಕೋಬೇಕು. ಸೊ ನಿಮಗೆಲ್ಲ ಗೊತ್ತಿದೆ ಏಡ್ಸ್ ಯಾವ್ದ್ರಿಂದ ಬರುತ್ತೆ, HIV, that is human immunovirus. So next disease is genital herpes. Genital herpes. This causative agents ಯಾವುದು, herpes simplex virus. ಏನು ವೈರಸ್ ಅದು, herpes simplex virus. And next thing is genital warts. So this is called human papilloma virus. So it is also called as HPV ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ, HPV. So there is another disease which is called gonorrhea. ಯಾವ್ದಿದೆ ಇಲ್ಲಿ, ಇನ್ನೊಂದು ಡಿಸೀಸ್ ನಿಮಗೆ gonorrhea ಇದೆ, and this is caused by Neisseria gonorrhea. So this is a bacterial infection. That is gonorrhea. ಯಾವ infection ಇದು, bacterial infection. And there is another disease which is called as syphilis. ಯಾವುದು ಡಿಸೀಸ್ ಅದು, syphilis ಅಂತ ಇದೆ. And this disease, it is caused by Trypnoma palladium. ಯಾವ್ದ್ರಿಂದ ಬರುತ್ತದೋ, Trypnoma palladium. And there is another disease which is called as cancroid pathogen. Disease ಹೆಸರು ಏನದು, cancroid pathogen. ಆ ಡಿಸೀಸ್ ಹೆಸರೇ cancroid pathogen ಅಂತ. And it is caused by Haemophilus ducrati. ಯಾವ್ದಿದು, Haemophilus ducrei ಇದು. So these are some of the common sexually transmitted diseases and the causative agents. You should remember the disease as well as the causative agent. So ಇನ್ನೊಂದು trichomoniasis ಅಂತಿದೆ. ಯಾವ್ದು ಡಿಸೀಸ್, trichomoniasis. I will write here trichomoniasis. So trichomoniasis, it is caused from a bacteria which is called as Trichomonas vaginalis. ಏನದು ಬ್ಯಾಕ್ಟೀರಿಯಾ ಹೆಸರು, Trichomonas vaginalis. So these are some of the sexually transmitted diseases and their causative agents. You should remember the disease as well as the causative agent. So that may be asked in your CET or NEET. ಸೊ ಹಾಗಾಗಿ ಇವೇನು ಮಾಡಬೇಕು, ನೀವು ಈ ಒಂದು ಕಾಸಿಟಿವ್ ಏಜೆಂಟ್ಸ್ನ ಜ್ಞಾಪಕ ಇಟ್ಕೋಬೇಕು ಅಲಾಂಗ್ ವಿತ್ ದ sexually transmitted diseases. So this completes your sexually transmitted diseases, and so in the next class we'll continue with the another video. Thank you.